ಕನ್ನಡ ಫಿಲಮ್ ಅಲ್ಲಿ ಅತಿ ಹೆಚ್ಚು ಬಾರಿ ರಿಲೀಸ್ ಆದ ಫಿಲಮ್ ಯಾವುದು? ರಿಲೀಸ್ ಇದೋ ಸರಿ ಆಗ್ತಾ ರಿಲೀಸ್ ಅಷ್ಟು ಐಡಿಯಾ ಇಲ್ಲ ಅಣ್ಣ. ಮಿಲನ ಶಿವರಾಜ್ ಕುಮಾರ್ದು ಜೋಗಿ ಸೂರ್ಯವಂಶ ಅದಲ್ಲ, ಬೇರೆದು ರಾಮಾಚಾರ್ಯನ. ರಿಲೀಸ್ ಆಗಿರೋದು ಅದು ಎಷ್ಟೋ ವರ್ಷ ತನಕ ಕ್ಯಾಸೆಟ್ ಕೂಡ ರಿಲೀಸ್ ಆಗಿರಲಿಲ್ಲ. ಹೌದಾ, ಯಾವ್ದಿರ್ಬೋದು ಅಂದಾಜು? ಈಗ ರಿಯಲಿ ಹೊಸ ಫಿಲಮ್ ಹಳೇದಾ? ಒಡಬಿಟ್ಟಿದ್ದವರು ಜನ್ಮದ ಜೋಡಿ ಶಿವರಾಜ್ ಕುಮಾರ್ ಫಿಲಮ್ ಹೀರೋ ಅದರಲ್ಲಿ. ಮತ್ತೆ ನೀವು ಯಾವ್ದಾರು ವಿಷ್ಣುವರ್ಧನ್ ಕೇಳ್ತಾ ಇದ್ದೀರಾ? ಅಲ್ಲ, ಶಿವರಾಜ್ ಕುಮಾರ್ ಹೀರೋ, ಅವನ್ ಫಿಲಮ್ ರಿಲೀಸ್ ಆಗಿರೋ ಜಾಸ್ತಿ. ಹೌದಾ, ಇದು ಯಾವ್ದೋ ಹೊಸ ತೆಗೆದಿದ್ದಾರಲ್ಲಪ್ಪ, ಅದು ನೆನಪು ಬರ್ತಾ ಇಲ್ಲ. ಹಳೇದೇ. ಹಳೇದಾ? ಓಂ ಫಿಲಮ್. ಓಂ ಫಿಲಮ್. ಅದು ಎಷ್ಟೊತ್ತಿ ರಿಲೀಸ್ ಆಗಿರ್ಬೋದಣ್ಣ? ಆಗಿತ್ತೆ, ಅದು ಹೇಳಕ್ಕೆ ಬರ್ತಾ ಇಲ್ಲ, ಅಷ್ಟು ಸಾಕಷ್ಟು ರಿಲೀಸ್ ಆಗಿರುತ್ತೆ. ಹೌದು, 550 ಸತಿ ಆಗೈತೆ. ಆಗಿದೆ, ಅದು ಒಳ್ಳೆ ಹಿಟ್ ಆಗಿದೆ ಫಿಲಮ್. ಇಷ್ಟೊಂದಂತೂ ಗೊತ್ತು ನಮ್ಗೆ. ಅದ ನಿಮ್ಮ ಕಾಲೇಜ್ ಫಿಲಮ್ಗಳದು. ನಮ್ಮ ಕಾಲದ ಡಾಕ್ಟರ್ ರಾಜ್ಕುಮಾರ್ದು ಐತೆ, ಡಾಕ್ಟರ್ ವಿಷ್ಣುವರ್ಧನ್ ಐತೆ. ಡಾಕ್ಟರ್ ರಾಜ್ಕುಮಾರ್ದ ಅಷ್ಟೊಂದು ಸತಿ ರಿಲೀಸ್ ಆಗಿಲ್ಲ. ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ದೆ ಯಾವ ಫಿಲಮ್ ಗೊತ್ತಿಲ್ಲ, ಅದು ಫಿಲಮ್ ಹೆಸರು ಗೊತ್ತಿಲ್ಲ. ಆ ಫಿಲಮ್ಮು ಡೈರೆಕ್ಟರ್ ಉಪೇಂದ್ರ ಬೇರೆ ಮಾಡೋರು ಅದ್ರಲ್ಲಿ. ಅಂದ್ರೆ ಕಾಂತಾರನ ಇದು ಓಂ ಫಿಲಮ್. ಇದುವರೆಗೂ 550 ಸತಿ ರಿಲೀಸ್ ಆಗೈತೆ ಅದು. ಹೌದೌದು. ನಾವು ಇನ್ನೂ ಅವಾಗ ಚಿಕ್ಕ ಹುಡುಗರು, ಇನ್ನೂ ಅವಾಗ 90 20 ವರ್ಷದ ಹಿಂದೆ ಅಂಥ ಟೈಮಲ್ಲಿ ಆ ಫಿಲಮ್ ನೋಡೋಕ್ಕೋಸ್ಕರ ಇಲ್ಲಿ ನಾವು ಅವಾಗ ಫ್ರಂಟ್ ಇಂಜಿನ್ ಆಟ ಓಡಿಸ್ತಿದ್ದೋ. ನಾವಾಗ ಆ ಫಿಲಮ್ ನೋಡೋಕ್ಕೆ ಅವಾಗ ಹೋಗಿದ್ದೋ. ಎಲ್ಲಿ ಇದ್ರಲ್ಲಿ ನರ್ತಕಿಲಿ ಇದು ಓಂ ಫಿಲಮ್ ನಡೀತಿತ್ತು, ಪಕ್ಕದಲ್ಲಿ ಕಾದಲಲ್ಲಿ ಫಿಲಮ್ ನಡೀತಿತ್ತು ಅವಾಗ. ಹಾಗೇನೆ ಅವಾಗ ನೋಡಿದ್ದು ಫಿಲಮ್ ಜ್ಞಾಪನ ಇದೆ. ಫಿಲಮ್ ಯಾವುದು? ಓಂ. ಎಷ್ಟು ಸರಿ ರಿಲೀಸ್ ಆಗೈತೆ? ಐ ಥಿಂಕ್ ನನಗೆ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ಓಂ ಅನ್ಕೊಂಡಿದ್ದೀನಿ ಬ್ರೋ. ಅದೇ ಓಮು ಕರೆಕ್ಟು. ಅದೇ ಎಷ್ಟು ಸರಿ ರಿಲೀಸ್ ಆಗೈತೆ? ಒಂದು 4-5 ಸತಿ ಆಗೈತೆ. 4-5 ಸತಿ ಆಗಿದೆ, ಇನ್ನೂ ಜಾಸ್ತಿ ಆಗಿದೆ. 550 ಸತಿ ರಿಲೀಸ್ ಆಗೈತೆ.